ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಡಿಪ್ಲೊಮಾ ವಿದ್ಯಾರ್ಥಿಗಳು ಕೇಳ್ತಾರಂಥದ್ದು ಒಂದು ಸಿವಿಲ್ ಸಬ್ಜೆಕ್ಟ್ನ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಅದು ಎಸ್ಪೆಷಲಿ C20 ಕೇಳ್ತಾ ಇದ್ದಾರೆ. ಸೊ C20ದು ಯಾಕಪ್ಪ ಅಂತಂದರೆ ರೀಸೆಂಟಾಗಿ ಒಬ್ಬರು ಸ್ಟೂಡೆಂಟ್ ಕಾಲ್ ಮಾಡಿದ್ರು, ಸರ್ ಇದು ಯಾಕೋ ತುಂಬ ಕಷ್ಟ ಆಗ್ತಾ ಇದೆ, ನಮಗೇನೋ ಒಂದು ಐಡಿಯಾ ಗೊತ್ತಾಗ್ತಾ ಇಲ್ಲ, ಅಟ್ಲೀಸ್ಟ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಕೆಲವೊಂದು ಇರುವಂತಹ ಕ್ವಶನ್ ಪೇಪರ್ಸಲ್ಲಿ ನಿಮ್ಗೆ ಯಾವ ಥರ ಒಂದಷ್ಟು ಇಂಪಾರ್ಟೆಂಟ್ ಮಾಡ್ಬೋದು ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರು ಕೂಡ ಶೇರ್ ಮಾಡಿ, ಓಕೆನಾ. ಸೊ ಪ್ರತಿಯೊಂದು ವಿಡಿಯೋ ಹಿಂದೆನೂ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀನಿ ನಾನು. ಇದರ ಉದ್ದೇಶ ಎಷ್ಟೋ ವಿದ್ಯಾರ್ಥಿಗಳು ನನಗೆ ಕೇಳಿರುವಂಥದ್ದು, ಸರ್ ಇದೊಂದು ಸಾಲ್ವ್ ಮಾಡಿ ಆದರೆ ಅಂತೇಳಿ. ಬಟ್ ಕಂಪ್ಲೀಟಾಗಿ ನಾನೊಂದು ಸಿಕ್ಕಿದ್ದು ಸ್ವಲ್ಪ ಕಡಿಮೆ ಕ್ವಶನ್ ಪೇಪರ್ಸೇ. ಆ ಕಡಿಮೆ ಕ್ವಶನ್ ಪೇಪರ್ಸಲ್ಲಿ ನಿಮ್ಗೊಂದು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ. ಸೊ ದಯವಿಟ್ಟು ಇದನ್ನು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಪ್ರತಿಯೊಂದು ಕ್ವಶನ್ ಪೇಪರ್ನ ನೋಡಿದ್ದೆ ಆದರೆ ನೋಡಿ, 22 ಇದು ಬಂದು 24th. ಅದರದ್ದು ಕೆಲವೊಂದು ಸ್ಕೀಮ್ ಆನ್ಸರ್ಸ್ ಇದ್ದಾವೆ, ಕೆಲವೊಂದು ಪಾಸಿಂಗ್ ಪ್ಯಾಕೇಜ್ ಕೂಡ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಅದನ್ನು ಫಾಲೋ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಸೊ ವೆರಿ ಸಿಂಪಲ್ ಒನ್ನು. ನೀವು ಇಲ್ಲಿ ನೋಡಿದಾಗ ನಿಮಗೆ ನನಗೆ ಕಾಮನಾಗಿ ಗೊತ್ತಾಗಿದ್ದು, ಸೊ ನಿಮಗೂ ಅನಿಸಿರ್ಬೋದು ಅನ್ಕೋತೀನಿ. ಏನಪ್ಪ ಅಂದರೆ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಬಿಲ್ಡಿಂಗ್ ಸ್ಟೋನ್. ಸೊ ಇಲ್ಲೊಂದು ನಾನು ಸರ್ವೆ ಮಾಡಿದೆ. ಆ ಸರ್ವೆ ಮಾಡಿದಾಗ ನನಗೆ ಸಿಕ್ಕಿರುವಂತಹ ಮಾಹಿತಿ ಒಂದಷ್ಟು ಕ್ವಶನ್ ಪೇಪರ್ಸಲ್ಲಿ, ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ನಮಗೆ ಇರುವಂಥ ಕ್ವಶನ್ ಪೇಪರು 21 ಏಪ್ರಿಲ್ ಮೇ, 21 ಅಕ್ಟೋಬರ್ ನವಂಬರು, 22 ಮಾರ್ಚ್ ಏಪ್ರಿಲು, 23 ಫೆಬ್ರವರಿ ಮಾರ್ಚು, 24 ಅಂದರೆ ಇವು 3 ನಮಗೆ ಲಾಸ್ಟಲ್ಲಿ ಬಂದಿರುವಂಥದ್ದು, ಓಕೆನಾ. ಸೊ ಇದು 20 ಸಿಲೆಬಸ್ನ ಲಾಸ್ಟಲ್ಲಿ ಬಂದಿರುವಂಥದ್ದು. ಅಂದರೆ ಯಾಕೆ ಹೇಳ್ತಾಯಿದ್ದೀನಿ, ಈ 25 ಸ್ಟಡಿ ಮಾಡಬೇಕಾದ್ರೆ ನೀವು ಮಾಡಬೇಕಾದ್ರೂ 24 ಕ್ವಶನ್ ಪೇಪರು, 23 ಕ್ವಶನ್ ಪೇಪರು, ಇವೆರಡನ್ನ ಫಾಲೋ ಅಪ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗೋಗುತ್ತೆ, ಓಕೆನಾ. ಇದು ನನ್ನ ಒಂದು ಐಡಿಯಾ. ಸೊ ನಿಮಗೂ ಅದು ಇಷ್ಟ ಆಯಿತು ಅಂದರೆ ಅದೇ ಥರ ಫಾಲೋ ಮಾಡ್ಕೊಳ್ಳಿ. ಇದರಲ್ಲಿ ಬಂದಿರುವಂಥದ್ದು ಯಾವೆಲ್ಲ ಕ್ವಶನ್ ಪೇಪರ್ಸ್ ಅಂತ ನೋಡೋಣ. ಸೊ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಫಸ್ಟ್ ಒನ್ನು ಜಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ರಾಕ್ಸ್, ಒಂದು ಕ್ವಶನ್ ಕಾಮನ್ ಆಗಿ ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ರಿಕ್ವೈರ್ಮೆಂಟ್ಸ್ ಆಫ್ ಗುಡ್ ಬಿಲ್ಡಿಂಗ್ ಸ್ಟೋನ್ ಕಾಮನ್ ಆಗಿ ಬಂದಿದೆ. ಇನ್ನು ಕ್ವಾರಿಯಿಂಗ್ ಆಫ್ ಸ್ಟೋನ್ಸ್ ಬೈ ಬ್ಲಾಸ್ಟಿಂಗ್, ಇದು ಕಾಮನ್ ವಿತ್ ಸ್ಕೆಚ್ ಬಂದಿದೆ. ಸೊ ಇದನ್ನು ನೋಡ್ಕೊಂಬಂದಿವು, ವಿತ್ ಸ್ಕೆಚ್ ಪ್ರಕಾರ ಇದು ಬಂದಿರೋಂಥ ಕ್ವಶನ್. ಇನ್ನು ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಸ್ಯಾಂಡ್, ಇದು ಕಾಮನ್ ಆಗಿ ಕೇಳಿರುವಂಥ ಕ್ವಶನ್. ಇದೆಲ್ಲ ಕಂಪೇರ್ ಮಾಡಿದಾಗ ಸ್ಟ್ರಕ್ಚರ್ ಆಫ್ ಟಿಂಬರ್ ವಿತ್ ನೀಟ್ ಸ್ಕೆಚ್, ಇದು ಕೂಡ ಕಾಮನ್ ಆಗಿ ಕೇಳಿದ್ದಾರೆ. ಇನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಎ ಗುಡ್ ಬ್ರಿಕ್ ಅರ್ತ್, ಸೊ ಅದಕ್ಕೆ ಯಾವುದಂದರೆ ಅದು ಒಂದು 4 ಕ್ವಶನ್ ಪೇಪರಲ್ಲಿ ಕೇಳಿರೋಂಥ ನೋಡ್ತಾ ಇದ್ದೀರಾ. ಸೊ ಇನ್ನು ನೆಕ್ಸ್ಟ್ ಕ್ಲ್ಯಾಮ್ ಬರ್ನಿಂಗ್ ಆಫ್ ಎ ಬ್ರಿಕ್ಸ್, ಇದು ಒಂದು 4 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸು, ಇದು ಕಾಮನ್ ಆಗಿ ಬಂದಿರುವಂಥ ಕ್ವಶನು. ಇನ್ನು ಬರ್ನಿಂಗ್ ಪ್ರಾಸೆಸ್ ಆಫ್ ಎ ಸಿಮೆಂಟ್ ವಿತ್ ಸ್ಕೆಚ್, ಸೊ ಇದು ಕಾಮನ್ ಆಗಿ ಕೇಳುವಂಥ ಕ್ವಶನು. ಇನ್ನು ಟೈಪ್ಸ್ ಆಫ್ ಸಿಮೆಂಟ್ ಆ್ಯಂಡ್ ಯೂಸಸ್, ಸೊ ಇದು ಕಾಮನ್ ಆಗಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೇಲೆ ಪ್ರಾಪರ್ಟೀಸ್ ಮತ್ತು ಅಪ್ಲಿಕೇಶನ್ಸ್ ಓದ್ಕೊಂಡ್ರೆ ಇದ್ರ ಮೇಲೆ ಕೂಡ ನಿಮಗೆ ಒಂದು ಕ್ವಶನ್ಸ್, ಅಂದರೆ ಒಂದು 11 ಕ್ವಶನ್ಸ್ ಆಯಿತು. 11 ಕ್ವಶನ್ಸ್ ಅಂತಂದರೆ ಒಂದೊಂದು ಸೆಕ್ಷನ್ ನಿಮಗೆ 4 ಕ್ವಶನು ಕೊಟ್ಟಿರ್ಬೋದು. ಬಟ್ ನಾವೀಗ ಲೇಟೆಸ್ಟ್ ಒಂದು ಕ್ವಶನ್ ಪೇಪರ್ ನೋಡಿದಾಗ, ಸೊ ಐ ವಿಲ್ ಸಿ ದಿಸ್ ಒನ್. ಇದು 22 24 ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ ನೋಡಿ. ಪ್ರತಿಯೊಂದರಲ್ಲೂ ಒಂದೊಂದು 10 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ದಟ್ ಮೀನ್ಸ್ ವಾಟ್, ಇದರಲ್ಲಿ ಒಂದು ಸೆಕ್ಷನಲ್ಲಿ 20 ಮಾರ್ಕ್ಸ್ ಬಂತು, ಇನ್ನೊಂದು ಸೆಕ್ಷನ್ 2 ಕ್ವಶನ್ ಅಟೆಂಡ್ ಮಾಡಿ ಎಷ್ಟು ಬಂತು, 20 ಮಾರ್ಕ್ಸ್ ಬಂತು. ಸೊ 2 ಸೆಕ್ಷನ್ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ 40 ಮಾರ್ಕ್ಸ್ ಬರ್ತಾ ಇದೆ. ಇನ್ನೂ ಒಂದು ಸೆಕ್ಷನ್ ಓದ್ತೀರ ಅಂತ ಇಟ್ಕೊಳ್ಳಿ. ಸೊ ಇಲ್ಲೊಂದು 10 ಮಾರ್ಕ್ಸು ಪ್ಲಸ್ 10 ಮಾರ್ಕ್ಸು, ನಿಮ್ಗೆ ಇಲ್ಲೊಂದು 20 ಸೇರಿಸಿ ಎಷ್ಟಾಯಿತು, 60 ಮಾರ್ಕ್ಸ್ ಬಂತು. 60 ಮಾರ್ಕ್ಸ್ ಅಂತಂದರೆ ನೀವು ಆರಾಮಾಗಿ ಪಾಸ್ ಆಗೋಕ್ಕೆ ಕಷ್ಟ ಇಲ್ಲ, ಓಕೆನಾ. ಇದು ನೀವು ಕಾಮನಾಗಿ ನೋಡ್ಕೊಬೇಕಾಗಿರೋವಂಥದ್ದು. ಇಲ್ಲೇ ನೋಡ್ತಾ ಇದ್ದೀರಾ. ಮತ್ತು ಇನ್ನೂ ಒಂದು ಅಟೆಂಡ್ ಮಾಡೋವಂಥದ್ದು, ಕೆಲವೊಂದು ಕ್ವಶನ್ಸು ಕಾಮನಾಗಿ ಕೂಡ ನೀವು ಅಟೆಂಡ್ ಮಾಡ್ಬೋದು, ಆ ಥರ ಕ್ವಶನ್ಸ್ ಕೂಡ ಇದ್ದಾವೆ. ಸೊ ಸ್ಟೇಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಅಲ್ಯೂಮಿನಿಯಂ, ಕಾನ್ಸ್ಟೆಂಟ್ ಯೂಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಒಂದು 10 ಮಾರ್ಕ್ಸ್ ಕ್ವಶನ್ ಇದೆ, ನೋಡಿದ್ರಾ. ಸೊ ಅದು ಯಾವ ಥರ ಅಂದರೆ ಸಿಂಪಲ್ ನೋಡಿ, ಎಂಥ ಅದೃಷ್ಟ ಅಂದರೆ ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ 10 ಮಾರ್ಕ್ಸ್ ಬರ್ತಾ ಇದೆ. ಈ ಥರದ್ದು ನೀವು ಒಂದು 6 ಕ್ವಶನ್ ಅಟೆಂಡ್ ಮಾಡಿ ಕರೆಕ್ಟಾಗಿ ಏನೇನು ಬರುತ್ತೋ ಅದನ್ನು ಬರೆದಿಟ್ಟು ಬಂದರೆ, ಅಟ್ಲೀಸ್ಟ್ ನೀವು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 60 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಾ. ಓನ್ಲಿ ಥಿಂಗ್, ನೀವು ಬರೆಯೋಕ್ಕೆ ಹೋಗದಿರೋದೇ ದೊಡ್ಡ ಪ್ರಾಬ್ಲಮ್ಮು. ಬರೆಯೋಕ್ಕೆ ಟ್ರೈ ಮಾಡಿ, ಓಕೆನಾ. ನೋಡ್ತಾ ಇದ್ದರೆ ಇಲ್ಲೇ ನೋಡಿ, ಒಂದು ರಾಕ್ಸ್ ಬಗ್ಗೆ ಕ್ವಶನ್ ಕಾಮನ್ ಆಗಿದೆ, ಬಿಲ್ಡಿಂಗ್ ಸ್ಟೋನ್ಸ್ ಬಗ್ಗೆ ಕಾಮನ್ ಆಗಿದೆ. ಇನ್ನು ಕ್ವಾರಿಯಿಂಗ್ ಪ್ರೊಸೆಸ್ಸು ನಾನು ಅವಾಗಲೇ ಹೇಳ್ದಂಗೆ ಅದೊಂದು ಇಂಪಾರ್ಟೆಂಟ್ ಕ್ವಶನ್, 10 ಮಾರ್ಕ್ಸ್ ಇದೆ. ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಸ್ಯಾಂಡ್, ಸೊ ಇವೆಲ್ಲ ಸಿಂಪಲ್. ಮತ್ತು ಟಿಂಬರ್ ಬಗ್ಗೆ, ಮತ್ತು ಎಕ್ಸ್ಪ್ಲೇನ್ ನ್ಯಾಚುರಲ್ ಇಫೆಕ್ಟ್ಸ್ ಇನ್ ಟಿಂಬರು, ಆಮೇಲೆ ಬ್ರಿಕ್ ಅರ್ತು, ಸೊ ಬರ್ನಿಂಗ್ ಆಫ್ ರಾಕ್ಸು, ಸೊ ಈ ಥರದ್ದು. ಇನ್ನೊಂದು ಕ್ವಶನ್ ಪೇಪರ್ ನೋಡ್ತಾರೆ ನೋಡಿಬೇಕಾರೆ, ಇಲ್ಲೂ ಕೂಡ ಬಿಲ್ಡಿಂಗ್ ಸ್ಟೋನ್ಸ್ ಕಾಮನ್ ಆಗಿ ಬಂತ. ಜಿಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ರಾಕ್ಸ್ ಬಂದಿದೆಯಾ. ಸೊ ಇನ್ನು ಟಿಂಬರ್ದು, ಇಲ್ಲೂ ಕೂಡ ಟಿಂಬರ್ದು ಬಂದಿದೆಯಾ.
ಜನರಲ್ ಪ್ರಾಪರ್ಟೀಸ್ ಆಫ್ ಗುಡ್ ಟಿಂಬರ್ ಇಲ್ಲೂ ಕೂಡ ಬಂದಿದೆಯಾ. ಇನ್ನು ಎಗೇನ್ ಟೆಂಪರಿಂಗ್ ಆಫ್ ಕ್ಲೇ ಯೂಸಿಂಗ್, ಇದು ಹಾಫ್ಮನ್ಸ್ ಕ್ಲೇನು, ಇದು ಕಾಮನ್ ಆಗಿರುವಂಥದ್ದು. ಆಮೇಲೆ ನೋಡಿ ಎರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಕಾಮನ್ ಆಗಿ ಬಂದಿದೆಯಾ. ಸೊ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಗ್ಲೇಸ್ಡ್ ಟೈಲ್ಸ್, ಇದನ್ನು ಪ್ರಾಪರ್ಟೀಸ್ ಮತ್ತು ಯೂಸಸ್ ಗ್ಲೇಸ್ಡ್ ಟೈಲ್ಸ್, ಗ್ಲೇಸ್ ಆಗಿರುವಂಥ ಟೈಲ್ಸ್ ಏನಕ್ಕೆ ಯೂಸ್ ಮಾಡ್ತೀರಿ, ನೀವೆಲ್ಲ ನಾರ್ಮಲ್ ಆಗಿ ಮನೆಗಳಲ್ಲಿ ಟೈಲ್ಸ್ ಯೂಸ್ ಮಾಡೋವಂಥದ್ದು. ಸೊ ಓಕೆ, ಇದು ನಿನ್ನೆ ಎಲಾಬ್ರೇಟ್ ಮಾಡಿದಿರ, ನಾನು ಕೆಲವೊಂದು ಆನ್ಸರ್ಸ್ನ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ಸೊ ಇಲ್ಲಿ ಒಂದು ಲಿಸ್ಟ್ ಆಫ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಮತ್ತು ಜಿಯೋಲಜಿಕಲ್ ರಾಕ್ಸ್, ಸ್ಟೋನ್ಸ್, ಬ್ಲಾಸ್ಟಿಂಗ್, ಯೂಸಸ್ ಆಫ್ ಸ್ಯಾಂಡ್, ಸ್ಟ್ರಕ್ಚರ್ ಆಫ್ ಟಿಂಬರ್, ಬ್ರಿಕ್ಕು, ಕ್ಲ್ಯಾಮ್ ಬರ್ನಿಂಗು, ಎರೇಟೆಡು, ಸಿಮೆಂಟು, ಟೈಪ್ಸ್ ಆಫ್ ಸಿಮೆಂಟು, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಇವೆಲ್ಲ ಕಾಮನಾಗಿ ಕಾಣಿಸಿರುವಂಥ ಕ್ವಶನ್ಸ್ ಆಗಿರ್ತವೆ. ಸೊ ಈ ಕ್ವಶನ್ಸ್ಗಳೆಲ್ಲ ಅಬ್ಸರ್ವ್ ಮಾಡಿದಾಗ ನಮಗೆ ಸಿಗ್ತಾ ಇರೋವಂಥದ್ದು. ಸೊ ವಿಲ್ ಸಿ ದಟ್ ಯಾವ್ಯಾವ ಸೆಕ್ಷನ್ಸಲ್ಲಿ ಬರುತ್ತೆ ಅದು ಕೂಡ ನಾನು ಕೊಟ್ಟಿದ್ದೀನಿ. ಈಗ ಯಾವ ಸೆಕ್ಷನ್ 1ನಲ್ಲಿ ನಿಮಗೆ ಬರುವಂಥ ಕ್ವಶನ್ಸ್ ಯಾವುದ್ರ ಬಗ್ಗೆ, ಸ್ಟೋನ್ಸು ಮತ್ತು ರಾಕ್ಸ್ ಬಗ್ಗೆ ಓದ್ಕೊಂಡ್ರೆ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಓಕೆನಾ. ಅದೇ ರೀತಿ ಸೆಕ್ಷನ್ 2 ಬಂದರೆ ಇಲ್ಲಿ ಬರ್ತಾ ಇರೋದು ಯಾವುದ್ರ ಬಗ್ಗೆ, ಟಿಂಬರ್ ಬಂದೆ ಬ್ರಿಕ್ಸ್ ಬಗ್ಗೆ. ಇವೆರಡೂ ಸ್ಟಡಿ ಮಾಡ್ಕೊಂಡು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಿದೆ, 20 ಮಾರ್ಕ್ಸ್ ಬರುತ್ತೆ. ಇವೆರಡೇ ಕರೆಕ್ಟ್ ಅಟೆಂಡ್ ಮಾಡ್ತೀರಾ ಅಂತ ಎಷ್ಟು ಬಂತು, 40 ಮಾರ್ಕ್ಸ್ ಬಂದ್ಬಿಡ್ತು. ಬಟ್ ಇಲ್ಲಿ ಕೇರ್ಫುಲ್ ಆಗಿರಿ. ಇಲ್ಲಿ ಈಗ ಕ್ವಶನ್ ನೋಡ್ತಾ ಇದ್ದಾರೆ, ಕ್ವಶನ್ ಪೇಪರ್ ನೋಡಿ, ಯಾವುದು 24 ಕ್ವಶನ್ ತೋರಿಸ್ತೀನಿ. ಇಲ್ಲಿ ನೀವು ಮಾಡೋ ಮಿಸ್ಟೇಕು, ಇಲ್ಲಿ 1AB ಅಟೆಂಡ್ ಮಾಡಿದ್ರೆ ಇದೇ 1AB ಎರಡೂ ಬರೀಬೇಕು. ಇಲ್ಲಿ ಎ ಬರೆದು ಇಲ್ಲಿ ಬಿ ಬರೀಬಾರ್ದು, ಅವಾಗ ಅದು ಕನ್ಸಿಡರ್ ಮಾಡಲ್ಲ. ಅರ್ಥ ಆಗ್ತಿದ್ದು ಚೆನ್ನಾಗಿ ನೆನಪಿರಲಿ. ಎರಡೂ ಅಟೆಂಡ್ ಮಾಡಿ, ಇವೆರಡೇ ಅಟೆಂಡ್ ಮಾಡಿ ಅಥವಾ ಇವೆರಡು ಅಟೆಂಡ್ ಮಾಡಿ, ಇವೆರಡು ಅಥವಾ ಇವೆರಡು ಈ ಥರನೇ ಅಟೆಂಡ್ ಮಾಡಬೇಕು, ಚೆನ್ನಾಗಿ ನೆನಪಿರಲಿ ನಿಮಗೆ. ಓಕೆನಾ. ಸೊ ಅದೇ ಥರ ಸೆಕ್ಷನ್ 3ನಲ್ಲಿ ನೋಡಿದಾಗ ಎರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಕಾಮನ್ ಆಗಿ ಕಾಣಿಸ್ತದೆ, ಬರ್ನಿಂಗ್ ಪ್ರೊಸೆಸ್ ಆಫ್ ಸಿಮೆಂಟ್ ಕಾಮನ್ ಆಗಿದೆ, ಪ್ರಾಪರ್ಟೀಸ್ ಆಫ್ ಸಿಮೆಂಟ್ ಇದೆ, ಸಸ್ಟೈನಬಿಲಿಟಿ. ಇನ್ನು ಯೂಸಸ್ ಆಫ್ ಅಲ್ಯೂಮಿನಿಯಮು, POP ಬಗ್ಗೆ ಕ್ವಶನ್ಸು ಯಾವ್ದು ಬರುತ್ತೆ, ಸೆಕ್ಷನ್ 4ಅಲ್ಲಿ ಬರುತ್ತೆ. ಇನ್ನು ಸೆಕ್ಷನ್ 5 ಬಂದಾಗ ಪೇಂಟು, ಸ್ಯಾಂಡ್, ವಾಟರ್ ಪ್ರೂಫಿಂಗ್, ಈ ಎಲ್ಲ ಕ್ವಶನ್ಸ್ ಯಾವ್ದು ಬರ್ತಾ ಇರ್ತವೆ ಸೆಕ್ಷನ್ 5ಅಲ್ಲಿ. ಇನ್ನು ಪಾರ್ಟ್ 2 ಪ್ರೆಡಿಕ್ಟೆಡ್ ಕ್ವಶನ್ಸ್ ಯಾವ್ಯಾವು, ವೆರಿ ಹೈ ಪ್ರಾಬಿಲಿಟಿ ಇರುವಂಥದ್ದು, ಅಂದರೆ ನಿಮ್ಗೆ ಈಗ ಕಾಣಿಸಿರುವಂಥದ್ದು 90% ಕ್ವಶನ್ಸ್ ಪ್ರತಿ ಕ್ವಶನ್ ಬರಲಿ ರಾಕ್ಸ್ ಬಗ್ಗೆ, ಬ್ಲಾಸ್ಟಿಂಗ್ ಬಗ್ಗೆ, ಟಿಂಬರ್ ಬಗ್ಗೆ ಮಸ್ಟ್ ಇದು ಡ್ರಾಯಿಂಗ್ ಕೊಡುವಂಥದ್ದು, ಬರ್ನಿಂಗ್ ಆಫ್ ಬ್ರಿಕ್ಸು ಡ್ರಾಯಿಂಗ್ ಇರುವಂಥದ್ದು, ಸೊ ಯೂಸಸ್ಸು ಇವುಗಳ ಬಗ್ಗೆ ಇರುವಂಥದ್ದು. ಇನ್ನು ಮೀಡಿಯಮ್ ಓಕೆ. ಈಗ ನಾನು ಸಿಂಪಲಾಗಿ ಕೊಟ್ಟುವಂಥ ಆನ್ಸರ್ಸ್ ನೋಡಿ ಏನಪ್ಪ ಅಂದರೆ, ಸಿಂಪಲ್ ಶಾರ್ಟ್ ಆನ್ಸರ್ ನೋಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಏನು, ಜಿಯೋಲಜಿಕಲ್ ಕ್ಲಾಸಿಫಿಕೇಶನ್ ರಾಕ್ಸ್ ಅಂತ ಕೊಟ್ಟರು. ಯಾವ ನೆನ್ಪಿಟ್ಕೊಬೇಕು, ಇಗ್ನೀಸಿಯಸ್, ಸೆಡಿಮೆಂಟರಿ ಆ್ಯಂಡ್ ಮೆಟಾಮಾರ್ಫಿಕ್, ಇದು 3 ಪಾಯಿಂಟ್ಸ್ ಬರ್ಕೊಳೋದು. ಏನು, ಇಗ್ನೇಸಿಯಸ್ ಫಾರ್ಮ್ಡ್ ಫ್ರಮ್ ಕೂಲಿಂಗ್ ಆಫ್ ಮೋಲ್ಟನ್ ಮಾಗ್ಮಾ, ಫಾರ್ಮ್ಡ್ ಫ್ರಮ್ ಡೆಪಾಸಿಟೆಡ್ ಸೆಡಿಮೆಂಟ್ಸು, ಫಾರ್ಮ್ಡ್ ಬೈ ಹೀಟ್ ಆ್ಯಂಡ್ ಪ್ರೆಷರ್. ಸೊ ಇದರಿಂದ ಆಗಿರುವಂಥದ್ದು. ಎಕ್ಸಾಂಪಲ್, ಇಗ್ನೇಸ್ ಅಂದರೆ ಗ್ರೈನೈಟು ಮತ್ತು ಬಸಾಲ್ಟು, ಸೆಡಿಮೆಂಟ್ ಅಂದರೆ ಸ್ಯಾಂಡ್ ಸ್ಟೋನು, ಲೈಮ್ ಸ್ಟೋನು, ಇನ್ನು ಮೆಟಾಮಾರ್ಫಿಕ್ ಅಂದರೆ ಮಾರ್ಬಲ್ಲು, ಸ್ಲ್ಯಾಟು. ಇವು 3 ಕಂಡೀಷನ್. ಓಕೆನಾ. ಈಗ ಸ್ಕೀಮಲ್ಲಿ ನೋಡೋಣ, ನಿಮ್ಗೊಂದು ಸ್ಕೀಮಲ್ಲೇ ಒಂದು ಆನ್ಸರ್ನ ಕೊಟ್ಬಿಡ್ತೀನಿ, ತಲೆನೋವಿರಲ್ಲ, ಅವಾಗ ನಿಮಗೇನೆ ಈಸಿ ಅನಿಸುತ್ತೆ. ಓಕೆನಾ. ಸೊ ಸ್ಕೀಮು ನಿಮಗೆ ತುಂಬ ಈಸಿ ಇರುತ್ತೆ. ಓಕೆ. ಇಲ್ಲಿ ನೋಡ್ತಾ ನಾನು ಹೇಳಿದ್ದೆ ಬಂದಿದೆಯಾ, ಯಾವುದಿದೆ, ಇಗ್ನೇಷಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, ಮೆಟಾಮಾರ್ಫಿಕ್ ರಾಕ್ಸ್. ಸೆಡಿಮೆಂಟರಿ ಇಗ್ನೇಷಿಯಸ್ ರಾಕ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕು. ಏನು ಕೊಡ್ತೀರಾ, ಸೊ ದೀಸ್ ರಾಕ್ಸ್ ಫಾರ್ಮ್ಡ್ ಆಸ್ ರಿಸಲ್ಟ್ ಆಫ್ ಸಾಲಿಡಿಫಿಕೇಶನ್ ಆಫ್ ಮೋಲ್ಟನ್ ಮಾಸ್, ಇಷ್ಟು ಬರೀದು ಸಾಕು. ಓಕೆನಾ. ಅದನ್ನು ಮತ್ತೆ ಕ್ಲಾಸಿಫಿಕೇಶನ್ ಬರೆಯೋಕೆ ಹೋಗ್ಬೇಡಿ, ಬೇಡ ಇದು, ಆಯಿತಾ. ಸೆಡಿಮೆಂಟರಿ ರಾಕ್ಸ್ ಬಗ್ಗೆ ಬರೀಬೇಕು. ದೀಸ್ ರಾಕ್ಸ್ ಆರ್ ಫಾರ್ಮ್ಡ್ ಬೈ ಡೆಪಾಸಿಷನ್ ಆಫ್ ಮೆಟೀರಿಯಲ್ಸ್ ಲೈಕ್ ಸ್ಯಾಂಡ್, ದ ಸೆಡಿಮೆಂಟ್ ಗೆಟ್ ಡೆಪಾಸಿಟ್ ಇನ್ ಹಾರಿಜಾಂಟಲ್ ಬೆಡ್ಸ್ ಆನ್ ಅಕೌಂಟ್ ಆಫ್ ಪ್ರೆಷರ್ ಎಕ್ಸರ್ಟ್ ಬೈ ದ ಓವರ್. 1-2 ಪಾಯಿಂಟ್ ಬರೀ, ಇನ್ನು ಮಿಕ್ಕಿದ 2 ಪಾಯಿಂಟ್ ಬೇಡ. ಮೆಟಾಮಾರ್ಫಿಕ್, ಸೊ ಅಲ್ಲಿಗೆ ಇದಾಗೋಯ್ತಾ. ನೆಕ್ಸ್ಟು, ವಾಟ್ ಆರ್ ದ ರಿಕ್ವೈರ್ಮೆಂಟ್ ಆಫ್ ಗುಡ್ ಬಿಲ್ಡಿಂಗ್ ಸ್ಟೋನ್, ರಿಕ್ವೈರ್ಮೆಂಟ್ ಆಫ್ ಗುಡ್ ಬಿಲ್ಡಿಂಗ್ ಸ್ಟೋನ್. ಸೊ ಇದು ಕಾಮನ್ ಕ್ವಶನ್ ಅಂತ ಹೇಳಿದ್ದೀನಿ, ಇಲ್ಲಿ ಕಾಣಿಸಿದೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ರಿಕ್ವೈರ್ಮೆಂಟ್ಸ್ ಆಫ್ ಗುಡ್ ಬಿಲ್ಡಿಂಗ್ ಸ್ಟೋನ್. ಇದಕ್ಕೆ ಸಿಂಪಲ್ ಆನ್ಸರ್, ಇಟ್ ಮಸ್ಟ್ ಬಿ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್, ಡ್ಯೂರೇಬಲ್ ಇರಬೇಕು, ಫ್ರೀ ಫ್ರಮ್ ಕ್ರ್ಯಾಕ್ಸ್, ಫೈನ್ ಗ್ರೇನ್ ಟೆಕ್ಸ್ಚರ್, ಸ್ಪೆಸಿಫಿಕ್ ಗ್ರಾವಿಟಿ ಗ್ರೇಟರ್ ದೆನ್ 2.7 ಇರಬೇಕು, ವಾಟರ್ ಅಬ್ಸಾರ್ಪ್ಷನ್ ಕಡಿಮೆ ಇರಬೇಕು, ಫೈರ್ ವೆದರ್ ರೆಸಿಸ್ಟೆನ್ಸ್. ಸೊ ಇಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕು. ಯಾವುದ್ರ ಬಗ್ಗೆ, ಬಿಲ್ಡಿಂಗ್ ಸ್ಟೋನ್ ಬಗ್ಗೆ. ಸೊ ಇದೇನು ಆ್ಯಸ್ ಇಟ್ ಇಸ್ ಕೊಡ್ತಾ ಇದ್ದೀನಿ, ಈ ಪಾಯಿಂಟ್ಸ್ನ ಚೆನ್ನಾಗಿ ಓದ್ಕೊಂಡು ರೆಡಿಯಾಗಿ ಇದನ್ನು ಆರಾಮಾಗಿ ಬರೀಬೋದು ನೀವು. ಓಕೆನಾ. ಸೊ ದಟ್ ಈಸ್ ವಾಟ್ ನೀವು ಇಲ್ಲೂ ನೋಡ್ಬೋದು ಯಾವುದ್ರ ಬಗ್ಗೆ ಇರ್ತವೆ, ಗುಡ್ ಬಿಲ್ಡಿಂಗ್ ಸ್ಟೋನ್ಸ್. ನೋಡಿ ಇಲ್ಲಿರೋದು ಅದೇನೆ, ಏನಾಗಿರಬೇಕು, ಸ್ಟ್ರಾಂಗ್ ಇರಬೇಕು, ಹಾರ್ಡ್ ಇರಬೇಕು, ಯೂನಿಫಾರ್ಮ್ ಕಲರ್ ಆ್ಯಂಡ್ ಫೈನ್ ಗ್ರೇನ್ ಕಾಂಪ್ಯಾಕ್ಟಲ್ಲಿ ಕೊಟ್ಟಿದ್ದೀನಿ. ಅನ್ಅಫೆಕ್ಟೆಡ್ ಬೈ ಸ್ಮೋಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್, ಇದು ಗೊತ್ತು. ಫ್ರೀ ಫ್ರಮ್ ಕ್ರ್ಯಾಕ್ಸ್, ಕ್ಯಾವಿಟೀಸ್, ಫ್ಲಾಸು, ಅದಕ್ಕೂ ಬರ್ತಿದ್ದೀನಿ. ಇನ್ನು ಸಿಂಪಲ್ ಆಗಿ ಸ್ಪೆಸಿಫಿಕ್ ಗ್ರಾವಿಟಿ ಗ್ರೇಟರ್ ದೆನ್ 2.7 ಕೊಟ್ಟಿದ್ದೀನಿ. ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಸ್ಟ್ರಕ್ಚರ್. ಸೊ ನೀವು ನಾನು ಹೇಳಿರುವಂಥ ಪಾಯಿಂಟ್ಸ್ನ ಬರ್ಕೊಂಡು ಹೋಗಿ ಸಾಕು, ಇಷ್ಟು ಸಾಕು. ಓಕೆ. ನೆಕ್ಸ್ಟ್, ಕ್ವೈರಿಂಗ್ ಆಫ್ ಬ್ಲಾಸ್ಟ್ ಏನೇನು ಸ್ಟೆಪ್ಸ್ ಇರ್ತವೆ. 1, ಡ್ರಿಲ್ ಬ್ಲಾಸ್ಟ್ ಹೋಲ್ಸು, ಕ್ಲೀನ್ ಹೋಲ್ಸು, ಫಿಲ್ ಎಕ್ಸ್ಪ್ಲೋಸಿವ್, ಇನ್ಸರ್ಟ್ ಫ್ಯೂಸ್, ಟ್ಯಾಂಪಿಂಗ್, ಫೈರ್ ಯೂಸ್, ರಾಕ್ ಬ್ರೇಕ್ಸ್. ಸೊ ಯೂಶ್ವಲಿ ಸ್ಕೆಚ್ ಕಂಪಲ್ಸರಿ ಅಂತ ಹೇಳ್ತಾರೆ, ನಾನು ಸ್ಕೆಚ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳಿ.
ಇಲ್ಲಿ ನೋಡ್ತಾ ಇದ್ದೀರಾ ಏನೆಲ್ಲ ಇರುತ್ತೆ ಅಂತೇಳಿ. ದಟ್ ಈಸ್ ವಿತ್ ದ ನೀಡ್ ಸ್ಕೆಚ್ ಎಕ್ಸ್ಪ್ಲೈನ್ ದ ಕ್ವಾರಿಂಗ್ ಬೈ ವೆಡ್ಜಿಂಗ್ ರಾಕ್ಸ್ ಅಂತ ಕೊಟ್ಟಿದ್ದು. ಕ್ವಾರಿಂಗ್ ಆಫ್ ರಾಕ್ಸ್ ಏನೇನೆಲ್ಲ ಇರ್ತವೆ ಅಂತೇಳಿ. ಸೊ ಈ ಥರ ಈ ಸ್ಕೆಚ್ ಕಂಪಲ್ಸರಿ ಬರೀಲೇಬೇಕು. ಸ್ಕೆಚ್ ಬರೆದಾದ್ಮೇಲೆ ಪಾಯಿಂಟ್ಸನ್ನ ಬರೀರಿ. ಇಲ್ಲೂ ಕೂಡ ಇದೆ, ಇದು ಅದು ಒಂದು ಇದ್ರದ್ದು, ಇದು ಕ್ವಾರಿಂಗ್ ಆಫ್ ಬ್ಲಾಸ್ಟಿಂಗ್ ರಾಕ್ಸ್, ಇದು ಬಂದ್ಬಿಟ್ಟು ಇದು ಟ್ಯಾಂಪರ್ಡ್ ಕ್ಲೇ, ಫ್ಯೂಸು, ರಾಕು, ಚಾರ್ಜರ್ ಆಫ್ ಗನ್ ಪೌಡರು, ಇದು ಈ ಪಾಯಿಂಟ್ಸ್ ಬರೀಬೇಕು. ಯಾವುದ್ರದ್ದು ನೀಡ್ ಸ್ಕೆಚ್ ಎಕ್ಸ್ಪ್ಲೈನ್ ದ ಕ್ವಾರಿಂಗ್ ಆಫ್ ಬ್ಲಾಸ್ಟಿಂಗ್ ರಾಕ್ಸ್. ನಿಮಗೆ ಕೆಲವು ಫಸ್ಟ್ ಪಿಕ್ಚರ್ಸ್ ತೋರಿಸ್ಬಿಡ್ತೀನಿ ಯಾವ್ಯಾವ ಅಂತೇಳಿ, ಆ ಪಿಕ್ಚರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡಿ, ಇಲ್ಲಿ ನೀಡ್ ಸ್ಕೆಚ್ ವಿತ್ ಕ್ವಾರಿಂಗ್ ಬೈ ವೆಡ್ಡಿಂಗ್ ರಾಕ್ಸ್, ಸೊ ಇದು ನೆನ್ಪಿಟ್ಕೊಳ್ಳಿ ಫಿಗರು. ಅದಾದಮೇಲೆ ಬ್ಲಾಸ್ಟಿಂಗ್ ಆಫ್ ದಿ ರಾಕ್ಸು, ಇದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಫಿಗರ್ ಯಾವುದಿದೆ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿರುವಂಥದ್ದು ನೋಡ್ತಾ ಇದ್ದೀರಾ, ಯಾವುದ್ರದ್ದು ಇದು, ದಿಸ್ ಇಸ್ ಎಕ್ಸ್ಪ್ಲೈನ್ ನ್ಯಾಚುರಲ್ ಮೆಥಡ್ ಆಫ್ ಸೀಸನಿಂಗ್ ವಿತ್ ನೀಡ್ ಡಯಾಗ್ರಾಮ್. ನ್ಯಾಚುರಲ್ ಮೆಥಡ್ ಆಫ್ ಸೀಸನಿಂಗ್ ವಿತ್ ಎ ನೀಡ್ ಡಯಾಗ್ರಾಮ್. ಸೊ ಅದರದ್ದು ಈ ಕ್ವಶನ್ ಬರುತ್ತೆ, ಇದು ನೋಡ್ಕೊಳ್ಳಿ. ಸೊ ಟಿಂಬರ್ ಮೆಂಬರ್ಸು, ರೂಫು ಇದಿರುವಂಥದ್ದು. ಪ್ರಾಪರ್ಟೀಸ್ ಆಫ್ ಯೂಸಸ್ ಆಫ್ ಅದಿರಲಿ. ಫಸ್ಟ್ ನಾನೆಲ್ಲ ಸ್ಟ್ರಕ್ಚರ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ವಾಟ್ ನೀಡ್ ಎಕ್ಸ್ಪ್ಲೈನ್ ಸ್ಟ್ರಕ್ಚರ್ ಆಫ್ ಟಿಂಬರ್. ನೀಡ್ ಸ್ಕೆಚ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಎ ಟಿಂಬರ್ ಆರ್ ಎಕ್ಸಾಜಸ್ ಟ್ರೀ. ಅದು ಕ್ವಶನ್ ಯಾವುದ್ರ ಬಗ್ಗೆ, ಟಿಂಬರ್ ಬಗ್ಗೆ. ಸೊ ಟಿಂಬರ್ದು ಸ್ಟ್ರಕ್ಚರ್ ತಿಳ್ಕೊಳ್ಳಿ. ಇನ್ನು ರೈಟ್ ದ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಗುಡ್ ಟಿಂಬರ್. ಟಿಂಬರ್ ಬಗ್ಗೆ ನಾನು ಹೇಳಿದೆ, ನಾರ್ಮಲಾಗಿ ಕ್ವಶನ್ ರೈಸ್ ಆಗುತ್ತೆ ಅಂತೇಳಿ, ಕರೆಕ್ಟಾ. ಪ್ರಾಪರ್ಟೀಸ್ ಆಫ್ ಸ್ಯಾಂಡ್ ನೋಡ್ಕೊಳ್ಳಿ. ಇನ್ನು ಸ್ಟ್ರಕ್ಚರ್ ಆಫ್ ಟಿಂಬರ್ ನೋಡಿ, ಇಲ್ಲಿದೆ ಸ್ಟ್ರಕ್ಚರ್ ಆಫ್ ಟಿಂಬರ್ ಬಗ್ಗೆ ಒಂದು ಕ್ವಶನ್ ಅಂತೇಳಿ ಇಲ್ಲಿದೆ. ಏನು ಫಸ್ಟು ಪಿತ್ತು, ಹಾರ್ಟ್ ವುಡ್ಡು, ಸ್ಯಾಪ್ ವುಡ್ಡು, ಕ್ಯಾಂಬಿಯಮ್ ಲೇಯರ್, ಬಾರ್ಕು, ಮೆಡುಲರಿ ರೇಸ್. ಸೊ ಇದು ನೀವು ನೋಡ್ಕೊಬೇಕಾಗಿರೋಂಥದ್ದು ಯಾವುದರಲ್ಲಿ, ಸ್ಟ್ರಕ್ಚರಲ್ಲಿ. ಸೊ ಸ್ಟ್ರಕ್ಚರ ನೋಡ್ತಾ ಇದ್ದೀನಿ ಇಲ್ಲೇ, ಇದು ಹೈಲೈಟ್ಸ್ ಬರೀ ಸಾಕು. ಪಿತ್ತು, ಹಾರ್ಟ್ ವುಡ್, ಸ್ಯಾಪ್ ವುಡ್, ಕ್ಯಾಂಬಿಯಮ್ ಲೇಯರ್ ಆ್ಯಂಡ್ ಔಟರ್ ಬಾರ್ಕ್ ಆ್ಯಂಡ್ ಮೆಡುಲರಿ ರೇಸ್, ಇಷ್ಟು ಬರ್ಕೊಳ್ಳಿ. ಇದನ್ನು ಲೇಬಲಿಂಗ್ ಮಾಡಿ, ಈ ಫಿಗರ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಫಿಗರ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಟಿಂಬರ್ನ ಸ್ಟ್ರಕ್ಚರ್ ಬರ್ದಂಗೆ. ತುಂಬ ಇಂಪಾರ್ಟೆಂಟ್ ಕ್ವಶನ್, 10 ಮಾರ್ಕ್ಸ್ ಇರುವಂಥದ್ದು. ಓಕೆನಾ. ಅದಾದಮೇಲೆ ಕಾನ್ಸ್ಟೆಂಟ್ ಆಫ್ ಎ ಗುಡ್ ಬ್ರಿಕ್ ಅರ್ತ್. ಸೊ ಇಲ್ಲಿ ನಾವು ಫಸ್ಟ್ ಬರೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಗುಡ್ ಟಿಂಬರ್, ಒಂದು ಅದು ಕೂಡ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ, ಗುಡ್ ಟಿಂಬರ್ನ ಪ್ರಾಪರ್ಟೀಸ್ ಏನೇನು ಅಂತೇಳಿ. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ಒನ್. ಸ್ಯಾಂಡ್ ಆಯಿತು ನೋಡಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಇಲ್ಲಿದೆ. ಯಾವುದ್ರ ಬಗ್ಗೆ, 10 ಮಾರ್ಕ್ಸ್ ಏನಾದ್ರು ಕ್ವಶನ್ ಕೇಳಿದೆ ಹೆಂಗೆ ಮಾಡಬೇಕು. ಇಗ್ನಿಯಸ್ ರಾಕ್ಸು, ಸೆಡಿಮೆಂಟರಿ ರಾಕ್ಸು, ಮತ್ತು ನನ್ನ ಸ್ಕ್ರೀನ್ ಮೇಲೆ ಸ್ಟೇ ಇದೆ, ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಯಾವುದ್ರ ಬಗ್ಗೆ, ಕ್ಲಾಸಿಫಿಕೇಷನ್ ಆಫ್ ರಾಕ್ಸು, 10 ಮಾರ್ಕ್ ಕ್ವಶನ್ ಇದ್ದಾಗ. ರಿಕ್ವೈರ್ಮೆಂಟ್ ಆಫ್ ಗುಡ್ ಬಿಲ್ಡಿಂಗ್ ಸ್ಟೋನು, 10 ಮಾರ್ಕ್ಸ್ ಇದ್ದಾಗ ಈ ಪಾಯಿಂಟ್ಸ್ನ ಬರೀಬೇಕು, ಇದು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಕ್ವಾರಿಂಗ್ ಬೈ ಬ್ಲಾಸ್ಟಿಂಗ್, ಅದಕ್ಕೇನು ರಿಕ್ವೈರ್ಮೆಂಟ್ ಇದೆ ಅದು 7 ಪಾಯಿಂಟ್ಸು. ನೀಡ್ ಸ್ಕೆಚ್ ಮಸ್ಟ್ ಬಿ ಡ್ರಾನ್ ಇನ್ ದ ಎಕ್ಸಾಮ್. ಇನ್ನು ಪ್ರಾಪರ್ಟೀಸ್ ಆಫ್ ಗುಡ್ ಸ್ಯಾಂಡ್. ಸೊ ಪ್ರಾಪರ್ಟೀಸ್ ಆಫ್ ಗುಡ್ ಸ್ಯಾಂಡ್ ನೋಡ್ತಾ ಇದ್ದೀರಾ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಕ್ಲೀನ್ ಆ್ಯಂಡ್ ಫ್ರೀ, ಹಾರ್ಡ್ ಶಾರ್ಪು, ವೆಲ್ ಗ್ರೈಂಡೆಡು, ಕೆಮಿಕಲಿ ಇನರ್ಟು, ಸ್ಟ್ರಾಂಗ್ ಡ್ಯೂರೇಬಲ್ಲು, ನೋ ಆರ್ಗ್ಯಾನಿಕ್ ಮ್ಯಾಟರ್, ನೋ ಸಾಲ್ಟ್ಸು. ಇನ್ನು ಯೂಸರ್ಸ್ ಏನಂತಂದರೆ, ಇಟ್ ಈಸ್ ಅ ಮಾರ್ಟರ್, ಕಾಂಕ್ರೀಟ್ ಯೂಸ್ ಮಾಡ್ತೀರಿ, ಪ್ಲಾಸ್ಟಿಂಗ್ ಯೂಸ್ ಮಾಡ್ತೀರಿ, ಫ್ಲೋರಿಂಗ್ ಯೂಸ್ ಮಾಡ್ತೀರಿ, ಫಿಲ್ಲಿಂಗ್ ಆ್ಯಂಡ್ ಲೀವಿಂಗ್ ಯೂಸ್ ಮಾಡ್ತೀರಿ. ಯಾವುದು ಇದು 10 ಮಾರ್ಕ್ ಕ್ವಶನು. ಇವಾಗ ಬರೋವೆಲ್ಲ ಈ ಥರನೇ ಕೊಡ್ತಾರೆ ನಿಮಗೆ. ಓಕೆನಾ. 10 ಮಾರ್ಕ್ ಕ್ವಶನು. ಪ್ರಾಪರ್ಟೀಸ್ ಆಫ್ ಗುಡ್ ಸ್ಯಾಂಡ್ ನೆನ್ಪಿಟ್ಕೊಂಬಿಡಿ. ನಾನು ಇಲ್ಲಿ ಏನು 10 ಅಂತಿದ್ದಾವೆ ಅದು ಪಕ್ಕಾ ಕ್ವಶನ್ ಕಾಣಿಸ್ತವೆ, ಆ ಪಕ್ಕಾ 10 ಮಾರ್ಕ್ಸ್ ಬಂದ್ಬಿಟ್ರೆ ಸಾಕು. ಇನ್ನು ಸ್ಟ್ರಕ್ಚರ್ ಆಫ್ ಎ ಟಿಂಬರ್ ನೋಡ್ತಾ ಇದ್ದೀರಾ, ಪಿತ್ತು, ಹಾರ್ಡ್ ವುಡ್, ಸ್ಯಾಪ್ ವುಡ್, ಕೇಮಿಯಮ್. ಸ್ಕೆಚ್ ಆಲ್ರೆಡಿ ತೋರಿಸ್ತೀನಿ, ಸ್ಕೆಚ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಡಿಫೆಕ್ಟ್ಸ್ ಇನ್ ಟಿಂಬರ್. ನ್ಯಾಚುರಲ್ ಡಿಫೆಕ್ಟ್ಸ್ ಏನು, ನಾಟ್ಸು, ಶೇಕ್ಸು, ಟ್ವಿಸ್ಟೆಡ್, ಅಪ್ಸೈಡ್ಸ್. ಡ್ಯೂ ಟು ಇನ್ಸೆಕ್ಟ್ಸ್, ಟರ್ಮೈಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಬೀಟರ್ ಹೋಲ್ಸ್ ಆಗುತ್ತೆ. ಡ್ಯೂ ಟು ಫಂಗೈ, ಸೊ ಇಟ್ ಈಸ್ ಎ ಡ್ರೈ ರಾಟ್, ವೆಟ್ ರಾಟ್, ಬ್ಲೂ ಸ್ಟೇನ್ ಆಗುತ್ತೆ. ಡ್ಯೂ ಟು ಸೀಸನಿಂಗ್ ಏನೆಲ್ಲ ಆಗ್ಬೋದು, ದಟ್ ಈಸ್ ರ್ಯಾಪಿಂಗ್, ಕ್ರ್ಯಾಕ್, ಸ್ಪ್ಲಿಟ್ಸ್ ಆಗ್ಬೋದು. ಇದೆಲ್ಲ ಏನು 10 ಮಾರ್ಕ್ ಕ್ವಶನ್. ಇನ್ನು ಬ್ರಿಕ್ ಅರ್ತ್ ಕಾನ್ಸ್ಟೆಂಟ್ 10 ಮಾರ್ಕ್ಸ್ ಬಂದಾಗ ಯಾವ್ದು ಬರೀಬೇಕು. ಸೊ ಕಾನ್ಸ್ಟೆಂಟ್ಸ್ ಆಫ್ ಎ ಗುಡ್ ಬ್ರಿಕ್ ಅರ್ತ್ ಯಾವ್ದು ಸಂಬಂಧಿಸಿರುವಂಥದ್ದು, ಸಿಲಿಕಾ, ಅಲ್ಯೂಮಿನಾ, ಲೈಮು, ಐರನ್ ಆಕ್ಸೈಡು, ಮೆಗ್ನೀಷಿಯಾ. ಇದೆಲ್ಲ ಏನು ಬ್ರಿಕ್ ಅರ್ತ್ನ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವುದೆಲ್ಲ ಇರುತ್ತೆ ಅದರಲ್ಲಿ ಸಿಲಿಕಾ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಎಷ್ಟು ಪರ್ಸೆಂಟು, ಲೈಮ್ ಇರುತ್ತೆ, ಐರನ್ ಆಕ್ಸೈಡ್, ಮೆಗ್ನೀಷಿಯಾ ಇರುತ್ತೆ. ಇನ್ನು ಕ್ಲ್ಯಾಮ್ ಬರ್ನಿಂಗ್ ಅಂದರೆ ಏನು. ಸೊ ಟೆಂಪ್ರರಿ ಬ್ರಿಕ್ ಬರ್ನಿಂಗ್ ಮೆಥಡ್ ಇದು. ಇಟ್ ಸ್ಟೆಪ್ಸ್ ಏನೆಲ್ಲ ಇರ್ತವೆ ಅಂದರೆ, ಬ್ರಿಕ್ ಅರೇಂಜ್ ಇನ್ ಲೇಯರ್ಸ್, ಫ್ಯೂಯಲ್ ಇನ್ಸರ್ಟ್ ಬೈ ಬಿಟ್ವೀನ್ ಲೇಯರ್ಸ್, ಎಂಟೈರ್ ಸೆಟಪ್ ಕವರ್ಡ್ ವಿತ್ ಮಡ್, ಬರ್ನಿಂಗ್ ಫಾರ್ 3 to 6 days, ಸೆನ್ ಕೂಲಿಂಗ್ ಫಾರ್ ಬ್ರಿಕ್ ರೆಡಿ. ಸೊ ಸ್ಕೆಚ್ ಇದಕ್ಕೂ ಕೂಡ ಏನು ಮಾಡಬೇಕು, ಕ್ಲ್ಯಾಂಪ್ ಬರ್ನಿಂಗ್ಗೆ. ಸೊ ಯು ಹ್ಯಾವ್ ಟು ರೈಟ್ ದ ನೀಡ್ ಡಯಾಗ್ರಾಮ್. So artificial, that is what I am going. Process of clamp burning of bricks and with the need sketch. ನೋಡ್ಕೊಳ್ಳಿ, ನಾನು ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ ಡಯಾಗ್ರಾಮು ವಿತ್ ಪಾಯಿಂಟ್ಸು. ಪ್ರೊಸೆಸ್ ಆಫ್ ಹಾಫ್ಮನ್ಸ್ ಕ್ಲೀನ್ ಬರ್ನಿಂಗ್, ಇದು ಇಂಪಾರ್ಟೆಂಟ್ ಪಾಯಿಂಟು. ಇದು 2 ಲೇಯರ್ ನೋಡ್ಕೊಳ್ಳಿ ಕ್ಲೀನಾಗಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಇದ್ರ ಬಗ್ಗೆ ಸಿಂಪಲಾಗಿ ಬರೆದ್ರೆ ಸಾಕು.
ಎರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ನ ಪ್ರಾಪರ್ಟೀಸು ಅದು ಕೂಡ ನಾನು ಹೇಳಿದ ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ ಇಲ್ಲಿ ಡಿಸ್ಪ್ಲೇ ಕಾಣಿಸ್ತಾರೋಂಥ ಆನ್ಸರ್ಸ್ನ ಬ್ಯಾಟ್ ಮಾಡ್ಕೊಳ್ಳಿ ಸಾಕು, ಇದು ಬೇಡ. ಇನ್ನು ಎಕ್ಸ್ಪ್ಲೈನ್ ಇಂಗ್ರೀಡಿಯೆಂಟ್ ಆಫ್ ಸಿಮೆಂಟ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್, ಏನೆಲ್ಲ ಯೂಸ್ ಮಾಡ್ತೀವಿ ಇಂಗ್ರೀಡಿಯೆಂಟ್ ಸಿಮೆಂಟ್ಗೆ, ಅದು ಲೈಮು, ಸಿಲಿಕಾ, ಅಲ್ಯೂಮಿನಿಯಮು, ಜಿಪ್ಸಮು, ಐರನ್ನು, ಮೆಗ್ನೀಷಿಯಮ್ಮು, ಸಲ್ಫರು, ಆಲ್ಕಲಿನ್ ಆಕ್ಸೈಡ್, ಇವೆಲ್ಲ ಇಂಪಾರ್ಟೆಂಟು ಕಾನ್ಸ್ಟಿಟ್ಯೂಯೆಂಟ್ಸು ಬರೀಬೇಕು, ಅದು ನೆನ್ಪಿಟ್ಕೊಳ್ಳಿ. ಇನ್ನು ನೀಟ್ ಸ್ಕೆಚ್ಚು, ಬರ್ನಿಂಗ್ ಪ್ರೊಸೆಸ್ ಆಫ್ ಎ ಸಿಮೆಂಟ್ ವಿತ್ ಎ ನೀಟ್ ಸ್ಕೆಚ್ಚು. ಸೊ ಇದನ್ನು ನೋಡ್ಕೊಳ್ಳಿ, ಬರ್ನಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತೇಳಿ ಅದರದ್ದು ಕಾಂಕ್ರೀಟ್ದು, ಇದು ನೆನ್ಪಿಟ್ಕೊಳ್ಳಿ. ಸೊ ಪ್ರಾಕ್ಟೀಸ್, ನಾನು ಹೇಳೋ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡಯಾಗ್ರಾಮ್ಸು ತುಂಬ ಇಂಪಾರ್ಟೆಂಟ್ ಆಗ್ತವೆ, ಓಕೆನಾ. ಸೊ ಈ ಥರ. ಇನ್ನು ಟ್ಯೂಬ್ ಮಿಲ್ಲು, ಇದ್ರ ಬಗ್ಗೆ ಒಂದು ಕ್ವಶನ್ನು, ಟೈಪ್ಸ್ ಆಫ್ ಸಿಮೆಂಟ್ಸ್ ಬಗ್ಗೆ ಒಂದು ಕ್ವಶನ್ನು. ಸೊ 10 ಮಾರ್ಕ್ಸ್ ಬಂದಾಗ ನೀವೀಗ 5 ಪಾಯಿಂಟ್ಸ್ ಬರೆದು ಸಾಕು, 2 ಮಾರ್ಕ್ಸ್ ಹಾಕಿ 10 ಮಾಡ್ತಾರೆ. ಇನ್ನು ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ, ಇದು ಕೂಡ ನೋಡ್ಕೊಳ್ಳಿ. ಸೊ ನಿಮಗೆಲ್ಲ ಯಾರಿಗೆಲ್ಲ ಈ ಪಾಸಿಂಗ್ ಪ್ಯಾಕೇಜ್ದು ಇದು ಬೇಕೋ ನೀವು ನನ್ನ ಮೊಬೈಲ್ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ, ಇದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು, ಈ ವಿಡಿಯೋ ಮುಖಾಂತರ ಪ್ರಾಕ್ಟೀಸ್ ಮಾಡ್ಕೊಬೋದು, ಓಕೆನಾ. ಇನ್ನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? ಪ್ರಾಪರ್ಟೀಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್: ಇಟ್ ಇಸ್ ಲೈಟ್ ಇನ್ ವೇಟ್, ಟು ಎಕ್ಸ್ಪ್ಯಾಂಡ್ ಸ್ಲೋಲಿ, ಹೈ ಫೈರ್ ರೆಸಿಸ್ಟೆನ್ಸ್, ನಾಟ್ ಅಫೆಕ್ಟೆಡ್ ಬೈ ಬ್ಯಾಕ್ಟೀರಿಯಾ, ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್, ಚೀಪ್ ಆ್ಯಂಡ್ ಈಸಿ. ಒಂದು 5 ಪಾಯಿಂಟ್ಸ್ ನೋಡ್ಕೊಳ್ಳಿ ಸಾಕು, 10 ಪಾಯಿಂಟ್ಸ್ ಬೇಡ. ಯೂಸಸ್ ಫಾರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಇನ್ಸುಲೇಟೆಡ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಆರ್ನಮೆಂಟಲ್ ಯೂಸ್ ಮಾಡ್ತಾರೆ, ಜಿಪ್ಸಮ್ ಪ್ಲಾಸ್ಟರ್ಗೆ ಯೂಸ್ ಮಾಡ್ತಾರೆ, ಯೂಸ್ಡ್ ಇನ್ ಆರ್ಟ್ ವರ್ಕು. ಸೊ ಇದಕ್ಕೆಲ್ಲ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ FRPದು ನಾವು ನೋಡಿರೋಂಥ ಕ್ವಶನ್ಗಳನ್ನ ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿದೆ. ಸೊ ಇನ್ನು ನಾನು ಈಗ ತಾನೇ ಹೇಳಿದೆ ಪ್ರಾಪರ್ಟೀಸ್ ಆಫ್ ಎ POP. ಸೊ ಕಾನ್ಸ್ಟಿಟ್ಯೂಯೆಂಟ್ಸ್ ಫಸ್ಟು ಜಿಪ್ಸಮ್ ಇರುತ್ತೆ, ಪ್ರಾಪರ್ಟೀಸು ಯೂಸಸ್, ಓಕೆನಾ. ಇನ್ನು ಅದೇ ಥರ ಈಗ ಹೇಳಿದ್ನಲ್ಲ, ಈಗ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ ಸಮಥಿಂಗ್ ವಾಟ್ FRP ಅಂತ, ರೇನ್ಫೋರ್ಸ್ಮೆಂಟ್. ನೋಡಿ ಇದು ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಫೈಬರ್ ರೇನ್ಫೋರ್ಸ್ಮೆಂಟ್ ಪ್ಲಾಸ್ಟಿಕ್. ಸೊ ಪ್ರಾಪರ್ಟೀಸ್ ಆಫ್ ಫೈಬರ್ ರೇನ್ಫೋರ್ಸ್ಮೆಂಟ್ ಪ್ಲಾಸ್ಟಿಕ್ ಏನೇನು? ಸೊ ಲೈಟ್ ವೆಯ್ಟು, ಡ್ಯೂರೇಬಲ್ಲು, ಡೈಮೆನ್ಷನ್ ಸ್ಟೇಬಲ್ಲು, ಈಸಿ ಟು ರಿಪೇರು, ಲೀಸ್ಟ್ ಮೇಂಟೆನೆನ್ಸ್. ಸೊ ಅದಾದಮೇಲೆ ಯೂಸಸ್ ಆಫ್ ಫೈಬರ್ ಇನ್ಫೋರ್ಮೆಸ್ ಪ್ಲಾಸ್ಟಿಕ್, ಡೋಮ್ಸ್, ಡೋರು, ಇಂಟರ್ನಲ್ಲು, ವಾಲ್ ಪ್ಯಾನಿಂಗ್, ಇದೆಲ್ಲ ಯೂಸ್ ಮಾಡ್ತೀರಿ, ಓಕೆನಾ. ಇನ್ನು ಲಾಸ್ಟ್ ಮೇನ್ ಬಂದ್ಬಿಟ್ಟು ಪೇಂಟ್ ಬಗ್ಗೆ ಇರುತ್ತೆ ನಿಮಗೆ, ಕರೆಕ್ಟಾ. ಸೊ FRP ಆಯಿತು, FRP ಪ್ರಾಪರ್ಟೀಸ್ ಕೊಟ್ಟಿದ್ದೀನಿ, ಯೂಸಸ್ ಕೊಟ್ಟಿದ್ದೀನಿ, ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ 10 ಮಾರ್ಕ್ಸ್ ಕ್ವಶನಲ್ಲಿ ಮತ್ತೆ ಟೈಪ್ಸ್ ಆಫ್ ಟೈಲ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು? ಸೆರಾಮಿಕ್ ಟೈಲ್ಸ್ ಆಫ್ ಟೈಲ್ಸ್, ಸೆರಾಮಿಕ್ ಟೈಲ್ಸು, ಗ್ಲೇಜ್ಡ್ ಟೈಲ್ಸು, ವೆಟ್ರಿಫೈಡ್ ಟೈಲ್ಸು, ಟೆರಾಕೋಟಾ ಟೈಲ್ಸು, PVC. ಏನಿಲ್ಲಪ್ಪ, ನೀವು ಓದಬೇಕಾದ್ರೆ ಒಂದು ಸತಿ ಅಂಗಡಿಗಳಿಗೆ ಹೋಗಿ ವಿಚಾರಿಸ್ಕೊಂಬಿಟ್ರೆ ಇವೆಲ್ಲ ನೆನಪಿರ್ತವೆ. ಇನ್ನು ಪ್ರಾಪರ್ಟೀಸ್ ಆಫ್ ಸಿಮೆಂಟ್ಸು ಪಾರ್ಟ್ ಬಿನಲ್ಲಿ ಬರ್ತಾ ಇರೋದು ಕ್ವಶನ್. ಪ್ರಾಪರ್ಟೀಸ್ ಆಫ್ ಸಿಮೆಂಟ್ ಬರುತ್ತೆ, ಟೈಪ್ಸ್ ಆಫ್ ಗ್ಲಾಸ್ ಬರ್ತಾ ಇದೆ, ಪ್ರಾಪರ್ಟೀಸ್ ಆಫ್ ಸಿಮೆಂಟ್ ಓದ್ಕೊಳ್ಳಿ. ಫೈನೆಸ್ಸು, ಸೆಟ್ಟಿಂಗ್ ಟೈಮು, ಸೌಂಡ್ನೆಸ್ಸು, ಕಾಂಪ್ರೆಸಿವ್ ಸ್ಟ್ರೆಂತು, ಹೀಟ್ ಆಫ್ ಹೈಡ್ರೇಷನ್ನು. ಟೈಪ್ಸ್ ಆಫ್ ಗ್ಲಾಸ್ ಬರ್ತಾ ಇದೆ ಯಾವ್ಯಾವು? ಫ್ಲೋಟು, ಟಫೆಂಡು, ಲ್ಯಾಮಿನೇಟೆಡು, ವೈಡು, ಕಲರ್ಡು. ಐಡಿಯಲ್ ಪೇಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರಬೇಕು? ಐಡಿಯಲ್ ಒಳ್ಳೆ ಪೇಂಟ್ ನನಗೆ ಏನಿರಬೇಕು? ಸ್ಮೂತ್ ಇರಬೇಕು, ಡ್ಯೂರೇಬಲ್ ಇರಬೇಕು, ಕ್ವಿಕ್ ಇರಬೇಕು, ವಾಷಬಲ್ ಇರಬೇಕು, ನಾನ್ ಟಾಕ್ಸಿಕ್ ಇರಬೇಕು. ಇನ್ನು ವಾಟರ್ ಪ್ರೂಫಿಂಗ್ ಟೈಪ್ಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೆಮೆಂಟಿಯೇಷಸ್ಸು, ಲಿಕ್ವಿಡ್ ಮೆಂಬ್ರೇನು, ಬಿಟುಮಿನಸ್ಸು, ಪಾಲಿಯೂರಿಥಿನ್ನು, ಬಿಗ್ ಬ್ಯಾಟ್, ಕೋಬಾ. ಸೊ ಇವೆಲ್ಲ ನಾವು ವಾಟರ್ ಪ್ರೂಫ್ ಯೂಸ್ ಮಾಡೋವಂಥದ್ದು. ಸೊ ಇವು ಜಾಸ್ತಿ ರಿಪೀಟಾಗಿ ಕಾಣಿಸಿರುವಂಥ ಕ್ವಶನ್ಸು. ಹೇಳಿದ್ನಲ್ಲ, ಪ್ರತಿ ಕ್ವಶನ್ ಪೇಪರ್ ನೋಡಿದ್ರೆ ಕರೆಕ್ಟಾಗಿ ಒಂದು 4 ಕ್ವಶನ್ನ ಇದರಲ್ಲಿರುವಂಥ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ಮೇನ್ ಅಟೆಂಡ್ ಮಾಡಿ ಸಾಕು. ಸೊ 3 ಮೇನ್ ಅಟೆಂಡ್ ಮಾಡಿದ್ರೆ 60 ಮಾರ್ಕ್ಸ್ ಬಂದ್ಬಿಡುತ್ತೆ ನಿಮಗೆ, ಓಕೆನಾ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ನು ಈಚ್ ಆ್ಯಂಡ್ ಎವರಿ ಕ್ವಶನ್ ಪೇಪರ್. ನೋಡ್ತಾ ಇದ್ದೀರಾ, ಸೆಕ್ಷನ್ 3ಗೆ ಟೈಲ್ಸ್ ಬಗ್ಗೆ ಇರುತ್ತೆ. ಇನ್ನು ಈ ನೀಡ್ ಸ್ಕೆಚ್ ನೋಡಿ, ಪ್ರತಿ ಕ್ವಶನ್ ಪೇಪರ್ ನೋಡಿದಾಗ ಒಂದು ನೀಡ್ ಸ್ಕೆಚ್ ಅನ್ನೋ ಕ್ವಶನ್ ಕಾಣಿಸುತ್ತೆ, ಕರೆಕ್ಟಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತೀನಿ ನಾನು, ನೀಡ್ ಸ್ಕೆಚ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಎ ಟಿಂಬರ್, ಒಂದು ಕ್ವಶನ್ ಆಯಿತು. ಆಮೇಲೆ ಇಲ್ಲಿ ನೋಡ್ತೀರಾ ಹಾಫ್ಮನ್ ಫಿಲಿಮ್ಸ್ ವಿತ್ ನೀಡ್ ಸ್ಕೆಚ್, ಅಂದರೆ ಇವೆರಡಲ್ಲಿ 2 ಮಾತ್ರ ಬರೋಕ್ಕಾಗೋದು, ನಾವು 2ಕ್ಕೆ ಮಾತ್ರ ನೆನಪಿಟ್ಕೊಳ್ಳಿ. ನಿಮ್ಗೆ ಈ ಸತಿನೂ ಕ್ವಶನ್ ಪೇಪರ್ ಈ ಥರನೇ ಬರುತ್ತೆ, 10 ಮಾರ್ಕ್ಸ್ 2 ಕ್ವಶನ್. ಆದಷ್ಟು ನಾನು ಹೇಳೋದೇನು ಗೊತ್ತಾ, ಜಸ್ಟ್ ಲೈಕ್ ನೀವೇನ ನನ್ನ ಹಳೆ PMS ವಿಡಿಯೋ ನೋಡಿದರೆ ನೆನಪಿದ್ರೆ ಆ ಥರ ಸ್ವಲ್ಪ ಥಿಯರಿನ ಬರೀರಿ, ಡಯಾಗ್ರಾಮ್ ಇರೋ ಕಡೆ ಡಯಾಗ್ರಾಮ್ನ ಸೇರಿಸಿ ಸಾಕು, ಖಂಡಿತ ಪಾಸ್ ಆಗ್ತಾರೆ, ಓಕೆನಾ. ಸೊ ಪ್ರಾಪರ್ಟೀಸ್ ಇನ್ನು ಇದು ಬ್ಲಾಕ್ಸ್ ಬಗ್ಗೆ ಹೇಳಿದೆ, ಗ್ಲೇಸೆಡ್ ಟೈಲ್ಸ್ ಬಗ್ಗೆ ಹೇಳಿದೆ ನೋಡಿ. ಪ್ರೊಸೆಸ್ ಆಫ್ ಸಿಮೆಂಟ್ ವಿತ್ ನೀಡ್ ಸ್ಕೆಚ್ ಕರೆಕ್ಟಾಗಿ ಒಂದು 4 ಸ್ಕೆಚ್ ತಿಳ್ಕೊಂಡ್ರೆ ಸಾಕಪ್ಪ, ನಿಮಗೆ 40 ಮಾರ್ಕ್ಸ್ ಬರ್ತಾಯಿದ್ದಿಲ್ಲ. ಒಂದು ಸ್ಕೆಚ್ ವಿತ್ ಲೇಬಲ್ ಮಾಡಿ 10 ಮಾರ್ಕ್ಸ್ ಕೊಡ್ತಿದ್ದಾರೆ. ಸೊ ಯಾಕೆ ಪಾಸ್ ಆಗಲ್ಲ ಹೇಳಿ? ಸೊ ಈಸಿ ಇದೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಹೇಳಿದೆ, ಕರೆಕ್ಟಾ. ಸಿಮೆಂಟ್ ಬಗ್ಗೆ ಟೈಪ್ಸ್ ಆಫ್ ಸಿಮೆಂಟ್ ಈಗ ತಾನು ಡಿಸ್ಕಸ್ ಮಾಡಿದ್ರಿ.
ಪ್ರಾಪರ್ಟೀಸ್ ಆಫ್ ಯೂಸಸ್ ಸ್ಟೀಲು ಕಾಪರ್, ವಾಟ್ ಆರ್ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಗ ತಾನೇ ನೋಡಿದ್ರಿ, ಫೈಬರ್ ಇನ್ಫಾರ್ಮ್ಡ್ ಪ್ಲಾಸ್ಟಿಕ್ ಈಗ ತಾನೇ ನೋಡಿದ್ರಿ. ಸೊ ಪ್ರತಿಯೊಂದು ಕ್ವಶನ್ನು, ಇನ್ನು ಇಲ್ಲಿ ಪೇಂಟ್ ಬಗ್ಗೆ ಜನರಲ್ ನಿಮ್ಗೇನು ಗೊತ್ತಿರುತ್ತೋ ಆನ್ಸರ್ ಬರೋಕ್ಕೆ ಟ್ರೈ ಮಾಡಿ. ಇಷ್ಟೆಲ್ಲ ಮಾಡಿಕೊಂಡ್ರೆ ಪ್ರತಿ ಕ್ವಶನ್ ಪೇಪರಲ್ಲಿ ಇರುವಂಥದ್ದೇನೆ. ಸೊ ಏನು ಡಿಫ್ರೆಂಟ್ ಏನಿಲ್ಲ, ಅರ್ಥ ಆಗ್ತಿದೆಯಾ? ಆರಾಮಾಗಿ ಪಾಸ್ ಆಗ್ಬೋದು. ನಾನು ಬೇಕಾದ್ರೆ ಇದನ್ನು ನೋಟ್ಸು ಕನ್ನಡದಲ್ಲಿ ಸಪ್ರೇಟಾಗಿ ಮಾಡ್ತಾ ಇದ್ದೆ, ಬಟ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ನೀವು ಕರೆಕ್ಟಾಗಿ ಎಕ್ಸಾಮ್ ಹತ್ರ ಇದೆ. ಎಸ್ಪೆಷಲಿ ನನಗೆ ಸಿವಿಲಲ್ಲಿ ಕೇಳಿದ್ದು, ಐ ಥಿಂಕ್ ಒನ್ ಆಫ್ ದ ಸ್ಟೂಡೆಂಟ್ ಫ್ರಮ್ ಬೆಳಗಾಮು, ಅವರು ಕೇಳಿದ್ದು ನನಗೆ, ಸರ್ ಇದು ಹೆಂಗನ ಮಾಡಿ ಇದೇನೋ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದ್ರು. ಐ ಥಿಂಕ್ ಅನನ್ಯ ಅನ್ನೋಂಥ ಹುಡುಗಿಗೆ ಇದನ್ನು ವಿಡಿಯೋ ಮಾಡೋಕ್ಕೆ ಒಂದು ಆಧಾರ. ಸೊ ತುಂಬ ಸಹ ನಾವು ಮ್ಯಾಥ್ಸು PMS ಎಲ್ಲ ನೀವು ನೋಡಿದ್ದೀರಿ, ಇದೊಂದು ಹೆಂಗನ ಮಾಡಿಕೊಡಿ ಅಂತಂದರು. ಐ ಥಿಂಕ್ ಒಂದು ಲೆವೆಲ್ಗೆ ಇದು ರೀಚ್ ಆಗುತ್ತೆ. ಸೊ ಇದು ಅರ್ಥ ಆಗಲಿಲ್ಲ ಸರ್ ಏನು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಖಂಡಿತ. ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮಗೆ ಎಲ್ಲ ಥರ ಸಬ್ಜೆಕ್ಟ್ ಹೆಲ್ಪ್ ಆಗ್ತಿದೆ, ಖಂಡಿತವಾಗ್ಲೂ ಇದು ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಏನು ಹೇಳ್ತಿದ್ದೀನಲ್ಲ, ನಿಮಗೆ ಬರೆಯುವಂತಹ ಮೋಟಿವೇಟ್ ಬರಬೇಕು ಫಸ್ಟ್ ಆಫ್ ಆಲ್ ನೀವು, ಓಕೆನಾ? ಮತ್ತು ಹೇಳಿದ್ನಲ್ಲ, ಪ್ರತಿ ಸೆಕ್ಷನ್ 4-6 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು. ಇನ್ನು ನಾನು ಏನು ಹೇಳಿದ್ನ ರಿಪೀಟೆಡ್ ಅವೇ ಇದೆ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. C20 ಮುಗೀತಾ ಬರ್ತಿದೆ, ಈಗಲಾದರೂ C20 ನಾಳೆ ದಿನ ಮುಗಿಸ್ಕೊಂಬಿಡಿ. ಓಕೆನಾ? ಥ್ಯಾಂಕ್ ಯು.